ಬ್ರ್ಯಾಂಡ್ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಮಲ್ಲಮ್ಮ. ಕಲಬುರಗಿ ನಗರದ ಮಹಾತ್ಮ ಗಾಂಧಿ ರಸ್ತೆ ಹಾಳಾಗಿರುವುದರಿಂದ ಬಡಾವಣೆಯ ಜನರು ಹಾಗೂ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಅನೇಕ ಬಾರಿ ಪ್ರತಿಭಟನೆ ಮಾಡಿದರು. ಯಾವುದೇ ಪ್ರಯೋಜನವಾಗಿಲ್ಲ. ಇದರಿಂದ ಆಕ್ರೋಶಗೊಂಡ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕಲಬುರಗಿ ವತಿಯಿಂದ ಟೌನ್ ಹಾಲ್ನಲ್ಲಿ ನಡೆಯುತ್ತಿರುವ ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆ ಬಳಿ ಎಂಜಿ ರೋಡ್ ಗುಂಡಿ ತಕ್ಷಣ ದುರಸ್ತಿ ಮಾಡಿ ಎಂದು ನಾಮಫಲಕ ಮೂಲಕ ಮಹಾನಗರ ಪಾಲಿಕೆ ಹಾಗೂ ಕಾಂಗ್ರೆಸ್ ಶಾಸಕಿ ಖನೀಜ್ ಫಾತಿಮಾ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯ ಕಾರ್ಯದರ್ಶಿ ಮೊಬಿನ್ ಅಹಮದ್ ಬ್ರ್ಯಾಂಡ್ ಕರ್ನಾಟಕ ನ್ಯೂಸ್ಗೆ ಪ್ರತಿಕ್ರಿಯೆ ನೀಡಿದರು. ಬ್ಯೂರೋ ರಿಪೋರ್ಟ್ ಸದಾಂ ನೆಲೋಗಿ, ಬ್ರ್ಯಾಂಡ್ ಕರ್ನಾಟಕ ನ್ಯೂಸ್, ಕಲಬುರಗಿ. ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ನಿರಂತರವಾಗಿ 6 ತಿಂಗಳಿಂದ ನಾವು MG ರೋಡ್ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದು ನಮ್ಮ 3ನೇ ಪ್ರತಿಭಟನೆ. ನಾವು MG ರೋಡ್ ಹತ್ರ ಮಾಡಿದ್ವಿ ಪ್ರತಿಭಟನೆ. ಇವತ್ತು ನಾವು ಹೇಳಿದ ಪ್ರಕಾರ ಕಮಿಷನರ್ ಸರ್ಗೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿದ್ವಿ. ಇವತ್ತು GB ಮೀಟಿಂಗ್ ಕೊಡಲ್ಲ ಅಂತ ನಾವು ಹೇಳಿಕೆ ಮಾಡಿದ್ವಿ. ಅದ್ರ ಪ್ರಕಾರ ಇಲ್ಲಿ ನಾವು ಬಂದು ಕಮಿಷನರ್ ಸಾಹೇಬ್ ಘೇರಾವ್ ಮಾಡಿದ್ವಿ. ಕಮಿಷನರ್ ಸಾಹೇಬ್ ನಮ್ಮ ಆಶ್ವಾಸನೆ ಕೊಟ್ಟಿದ್ದಾರೆ. ಆಶ್ವಾಸನೆ ಕೊಟ್ಟಿದ್ದಾರೆ 15 ದಿವಸದಲ್ಲಿ MG ರೋಡ್ ಕಾಮಗಾರಿ ಚಾಲೂ ಆಗುತ್ತೆ. ಟೆಕ್ನಿಕಲ್ ಇಶ್ಯೂ ಇದೆ, ಅದು ಸಾಲ್ವ್ ಆಗಿದೆ. ಈ ಫೈನಾನ್ಷಿಯಲ್ ಬಿಟ್ ಓಪನ್ ಮಾಡಿ ನಾವು ಚಾಲೂ ಮಾಡ್ತೀವಿ ಅಂತ ಹೇಳಿಕೆ ಹೇಳಿದ್ದಾರೆ. ನಾವು ಕಮಿಷನರ್ ಸಾಹೇಬ್ಗೆ 1 ತಿಂಗಳ ಟೈಮ್ ಕೊಟ್ಟಿದ್ವಿ. 1 ತಿಂಗಳ ಒಳಗೆ MG ರೋಡ್ ಕೆಲಸ ಆಗಿಲ್ಲ ಅಂದರೆ ನಾವು ಉಗ್ರವಾದ ಪ್ರತಿಭಟನೆ ನಾವು ಮಾಡೋಕ್ಕೆ ಇದ್ದೀವಿ. ಯಾಕಂದರೆ ಅಲ್ಲಿ ಜನರಿಗೆ ಎಲ್ಲ ತ್ರಾಸ ಆಗ್ಲಕತ್ತಾರೆ. ಮೊನ್ನೆ ಒಂದು 2-3 ಆಕ್ಸಿಡೆಂಟ್ಸ್ ಆಗಿದೆ, ಫ್ರ್ಯಾಕ್ಚರ್ಸ್ ಆಗಿದೆ. ಎಲ್ಲ ಇದು ಯಾರು ಹೊಣೆಗಾರ? ಯಾರು? MG ರೋಡ್ ತೆಗ್ಗಿನ ಒಂದು MG ರೋಡ್ ಆಗಿದೆ, ಗುಂಡಿನ ರೋಡ್ ಆಗಿದೆ. ಅಲ್ಲಿ ಒಂದು ಆಫ್ ರೋಡಿಂಗ್ ಬೈಕ್ ಏನು ಹೇಳ್ತಾರಲ್ಲ, ಅದು ನಡ್ಸೋಕ್ಕಂಗೆ ತಮಾಷೆ ಆಗಿದೆ ಅಲ್ಲಿ. ಅದಕ್ಕೋಸ್ಕರ ನಮ್ಮ ಬೇಡಿಕೆ ಏನಂದರೆ ತುರಂತಾಗಿ ಇದು MG ರೋಡ್ ಬಗ್ಗೆ ಕಾಳಜಿ ತಗೊಂಡು ಮೇಯರ್ ಆಗಲಿ, ನಮ್ಮ ಕಮಿಷನರ್ ಸಾಹೇಬ್ ಆಗಲಿ, MLA ಮೇಡಮ್ ನಾರ್ತ್ ಆಗಲಿ ಬೇಗನೆ MG ರೋಡ್ ಬಗ್ಗೆ ಕಾಳಜಿ ತಗೊಂಡು ದುರಸ್ತಿ ಮಾಡಲೇಬೇಕು. ನೋಡಿ, ಶಾಸಕರಿಗೆ ನಾವು ಎಚ್ಚರಿಕೆ ಕೊಡ್ತೀವಿ. 1 ತಿಂಗಳ ಒಳಗೆ ಆಗಿಲ್ಲ ಅಂದರೆ ನೆಕ್ಸ್ಟ್ ನಮ್ಮ ಪ್ರತಿಭಟನೆ ಶಾಸಕರ ಮುತ್ತಿಗೆ ಹಾಕ್ತೀವಿ ಅಂತ ನಾವು ಎಚ್ಚರಿಕೆ ಕೊಡ್ತೀವಿ. ಅದರ ಪ್ರಕಾರ ಆಗಿಲ್ಲ ಅಂದರೆ ನಾವು ನೆಕ್ಸ್ಟ್ ನಮ್ಮ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ಗೆ ನಾವು ಮುತ್ತಿಗೆ ಹಾಕ್ತೀವಿ ಅಂತ ನಮ್ಮ ನೋಡಿ. ಒಂದು ಮಾತು ಏನಂದರೆ, ರೋಡ್ ಮಾಡಬೇಕಂದ್ರೆ ಅದಕ್ಕೆ ಪ್ಯಾಚ್ ವರ್ಕ್ ಮಾಡಬಾರ್ದು. ಅದಕ್ಕೆ ಪ್ಯಾಚ್ ವರ್ಕ್ ಮಾಡೋಕ್ಕೆ ಇದೆಲ್ಲ ಕಾಂಟ್ರಾಕ್ಟರ್ಸ್ ಇರ್ತಲ್ಲ, ಅವ್ರ ಕೆಲಸ ಆಗಬೇಕಂತ ಪ್ಯಾಚ್ ವರ್ಕ್ ಮಾಡ್ತಾರೆ. ಜನರಿಗೆ ಬೇಕಾಗಿದ್ದು ಸ್ವಚ್ಛ ಕ್ಲೀನ್ ರೋಡ್ ಬೇಕಾಗಿದೆ. ಹೊಸ ರೋಡ್ ಮಾಡಬೇಕಂತ ನಮ್ಮ ಡಿಮ್ಯಾಂಡ್ಸ್ ಇದೆ. ಇದು ಪ್ಯಾಚಪ್ ಥೂಟ್ ಪಾಲಿಶ್ ವರ್ಕ್ ಏನು ಮಾಡ್ತಾರಲ್ಲ, ಅದು ನಡೆಯೋದಿಲ್ಲ. ನಾವು ಪೂರ್ತಿ ರೋಡ್ ಹೊಸದು ರೋಡ್ ಮಾಡಬೇಕಂತ ನಮ್ಮ ಬೇಡಿಕೆ ಇದೆ.